ಹೇ ಬ್ಯೂಟಿಫುಲ್ ಸೋಲ್ಸ್, ಈ 77 ಪೋರ್ಟಲ್ಗೆ ನಿಮಗೆ ರಾಧಾಕೃಷ್ಣನಿಂದ ಏನು ಮೆಸೇಜ್ ಬರ್ತಿದೆ ಅಂತ ನೋಡೋಣ ನಿಮ್ಮ ಲವ್ ಲೈಫಿಗೆ. ಸೊ ರಾಧಾಕೃಷ್ಣ ಅಂತ 3 ಬಾರಿ ಹೇಳಿ ನಿಮ್ಮ ಲವ್ ಲೈಫ್ ಬಗ್ಗೆ ಸರಿಯಾದ ಗೈಡೆನ್ಸ್ ನನಗೆ ಕೊಡಿ, ತಿಳಿಸಿ ಅಂತ ಕೇಳ್ಕೊಳ್ಳಿ. ನೋಡೋಣ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ರಾಧಾಕೃಷ್ಣ ಅಂತ ನೋಡೋಣ. ನಿಮ್ಮ ಲವ್ ಲೈಫಲ್ಲಿ ಬ್ರ್ಯಾಂಡ್ ನ್ಯೂ ಲೆವೆಲ್ಗೆ ಹೋಗ್ತಾ ಇದ್ದೀರಾ, ಬ್ರ್ಯಾಂಡ್ ನ್ಯೂ ಫೇಸ್ಗೆ ಹೋಗುವಂಥದ್ದಾಗಿದೆ. ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡು ಬರ್ತಾ ಇದ್ದೀರಾ, ಒಂದು ಮೂಮೆಂಟ್ನ ತೊಗೊಂಡು ಬರ್ತಾ ಇದ್ದೀರಾ. ನಿಮ್ಮ ಲವ್ ಲೈಫಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನೀವು ಹೆಜ್ಜೆ ಇಡುವಂಥದ್ದಾಗಿದೆ. ಯಾರೆಲ್ಲ ಮ್ಯಾರೇಜ್ಗೋಸ್ಕರ ಕಮಿಟ್ಮೆಂಟ್ ನೋಡ್ತಾ ಇದ್ವಿ ಅಥವಾ ಮ್ಯಾರೇಜ್ಗೆ ಪ್ರಪೋಸಲ್ಸ್ಗೆ ನೋಡ್ತಾ ಇದ್ವಿ, ಆ ಮ್ಯಾರೇಜ್ ಬರುವಂಥದ್ದಾಗಿರುತ್ತೆ. ಬಟ್ ಆ ಮ್ಯಾರೇಜ್ ನೀವೇನು ಆಸೆ ಪಡ್ತಾಯಿದ್ದೀರಾ, ಮದುವೆ ಆಗಬೇಕು, ಆ ಕಮಿಟ್ಮೆಂಟ್ ಬೇಕು ಅಂತ, ಆ ಲೆವೆಲ್ಗೆ ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊತೀರಾ. ಆ ಒಂದು ರಿಲೇಷನ್ಶಿಪ್ನಲ್ಲಿ ಬಾಯಿಸೋದಕ್ಕೆ, ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಎಮೋಷನ್ಸ್ನ ಫೀಲ್ ಮಾಡೋದಕ್ಕೆ, ಆ ಲೆವೆಲ್ಗೆ ನಿಮ್ಮಲ್ಲಿ ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಆಗಿ ಆ ಪರ್ಸನ್ ಕೂಡ ಟ್ರಾನ್ಸ್ಫಾರ್ಮ್ ಆಗಿ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಮ್ಯಾಜಿಕಲ್. ಆ ಮೂಮೆಂಟ್ ಟ್ರಾನ್ಸಿಟ್ ಆಗ್ತಾ ಹೋಗ್ತಾರೆ, ಅಂದರೆ ಮೂವ್ ಆಗ್ತಾನೆ ಹೋಗಿರುತ್ತೆ, ಎಲ್ಲೂ ಸ್ಟ್ಯಾಗ್ನೆಂಟ್ ಇಲ್ಲ. ಯಾರು ಇದನ್ನು ನೋಡ್ತಾ ಇದ್ದೀರಾ, ನಿಮ್ಮ ಲವ್ ಲೈಫಲ್ಲಿ ಒಂದು ಸ್ಟ್ಯಾಗ್ನೆನ್ಸಿ ಏನಂದಿತ್ತು, ಎಷ್ಟೋ ವಿಚಾರಗಳು ನಿಂತೋಗಿತ್ತು ಅಥವಾ ಅದೇ ರಿಪೀಟ್ ಆಗ್ತಾಯಿತ್ತು, ಮುಂದೆ ಏನೂ ಹೋಗ್ತಾ ಇರಲಿಲ್ಲ. ಸೊ ಇವಾಗ ನೀವು ಟ್ರಾನ್ಸ್ಫಾರ್ಮ್ ಆಗ್ತಿರ್ತೀರ, ನಿಮ್ಮಲ್ಲಿ ಆ ಬದಲಾವಣೆ ಬರ್ತಿದ್ದಂಗೆ ಆ ಪ್ರೀತಿಯ ಬದಲಾವಣೆ ಆಗುವಂಥದ್ದಾಗಿರುತ್ತೆ. ಋತು ಹೇಗೆ ಬದಲಾಗುತ್ತೆ ಅಂತ ಹೇಳ್ತೀವಿ, ಸೀಸನ್ ಚೇಂಜಸ್. ನಿಮ್ಮ ಲವ್ ಲೈಫಲ್ಲೂ ಆ ಒಂದು ಋತುವಿನ ಬದಲಾವಣೆ, ಸೀಸನ್ ಇಸ್ ಚೇಂಜಿಂಗ್, ಒಂದು ನ್ಯೂ ಫೇಸ್ ಬರ್ತಿರೋವಂಥದ್ದಾಗಿದೆ, ನ್ಯೂ ಗ್ರೋತ್ ಬರ್ತಿರೋವಂಥದ್ದಾಗಿದೆ. ಸೊ ಪ್ರೀತಿಯಲ್ಲಿ ಒಂದು ಮ್ಯಾಜಿಕಲ್ ಸ್ಟೆಪ್ ಅಥವಾ ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ, ಒಂದು ಬ್ರ್ಯಾಂಡ್ ನ್ಯೂ ಫೇಸ್ಗೆ ಹೋಗ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಫಾಲೋಡ್ ವಿತ್ ಈ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ನಿಮಗೆ ಏನು ಗೈಡೆನ್ಸ್ ಬೇಕು. ನರ್ಚರಿಂಗ್ ಲವ್, ಫ್ಲರಿಶಿಂಗ್ ಬಾಂಡ್ಸ್ ಆ್ಯಂಡ್ ಎಮೋಷ್ನಲ್ ಅಬ್ಯಾಂಡೆನ್ಸ್. ನಾನು ಹೇಳಿದೆ ಅಲ್ಲ, ನೀವು ಪ್ರೀತಿನ ಎಷ್ಟು ಕೊಡೋಕೆ ರೆಡಿ ಇದ್ದೀರಾ, ಪ್ರೀತಿನ ಹೇಗೆ ಫೀಲ್ ಮಾಡ್ತೀರಾ ಅಂತ ಸೇಮ್ ಗೈಡೆನ್ಸ್ ಇಲ್ಲಿ ಬರ್ತಾ ಇರೋವಂಥದ್ದಾಗಿದೆ. ನೀವು ಎಷ್ಟು ನರ್ಚರ್ ಮಾಡ್ಬೋದು, ಕೇರ್ ಮಾಡ್ಬೋದು ಆ ಪ್ರೀತಿನ ಎಷ್ಟು ಚೆನ್ನಾಗಿ ನೀವು ಅರಳಿಸ್ಬೋದು, ಆ ಎಮೋಷನ್ಸ್ನ ಅರಳಿಸ್ತೀರಾ, ಒಂದು ಬ್ಲೂಮ್ ಆಗ್ತೀರಾ ನೀವು ಪ್ರೀತಿಯಲ್ಲಿ. ಎಮೋಷ್ನಲ್ ಅಬೆಂಡೆನ್ಸ್, ನಿಮ್ಮ ಎಮೋಷನ್ಸ್ನ ನೀವು ರೈಟ್ ವೇಯಲ್ಲಿ ಒಂದು ಪಾಸಿಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ, ಅದಕ್ಕೆ ವ್ಯಾಲ್ಯೂ ಕೊಡ್ತೀರಾ. ನಿಮ್ಮ ಪರ್ಸನ್ ಎಮೋಷನ್ಸ್ಗೂ ನೀವು ವ್ಯಾಲ್ಯೂ ಕೊಡ್ತೀರಾ, ಎಮೋಷ್ನಲ್ ಮೆಚ್ಯೂರಿಟಿನ ತಗೊಂಡು ಬರ್ತೀರಾ. ಈ ಒಂದು ನ್ಯೂ ಬಿಗಿನಿಂಗ್ ಆಗುವಂಥದ್ದಾಗಿರುತ್ತೆ. ಸೊ ವರ್ಕ್ ಆನ್ ದಿಸ್ ಥಿಂಗ್, ನ್ಯೂ ಚೇಂಜಸ್ನ ವೆಲ್ಕಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.